ನಾಚಗಾನಹಳ್ಳಿ ಗ್ರಾಮದ ಶ್ರೀ ಚೆನ್ನಕೇಶವ ಸ್ವಾಮಿ ಉಟ್ಲ ಪರಿಷೆ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರಿಂದ ಅನ್ನ ಸಂತರ್ಪಣೆ ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ನಾಚಗಾನಹಳ್ಳಿ ಗ್ರಾಮದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಬಳಿ ನಾಚಗಾನಹಳ್ಳಿ ಹಾಗೂ ಪಿಲ್ಲಗುಂಡ್ಲಹಳ್ಳಿ ಗ್ರಾಮಸ್ಥರಿಂದ ಉಟ್ಲ ಪರಿಷೆ ಅದ್ದೂರಿಯಾಗಿ ಜರುಗಿತು. ಧಾರ್ಮಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ 18 ಹಳ್ಳಿಗಳ ಗ್ರಾಮಸ್ಥರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಕದಿರಿ ಹುಣ್ಣಿಮೆ ಪ್ರಯುಕ್ತ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿಯವರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಭಾಗದ ಜನರ ಆರಾಧ್ಯ ದೈವಗಳಾದ ಶ್ರೀ ಚೆನ್ನಕೇಶವ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷ ಪೂಜಾ ಕೈಂಕರ್ಯಗಳ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿಯವರು, ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪವಿತ್ರ ಸಂಪ್ರದಾಯ. ಅಂದು ಅವರು ಬಡಬಗ್ಗರಿಗೆ ಅನ್ನದಾನ ಮಾಡುವ ಮೂಲಕ ಹಾಕಿಕೊಟ್ಟ ದಾರಿಯಲ್ಲಿ ನಾವಿಂದು ಸಾಗ್ತಿದ್ದೇವೆ ಎಂದರು. ರಾಜಗಾನಹಳ್ಳಿ ಮತ್ತು ಪಿಲ್ಲಗುಂಡ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೆಡ್ಡಿ ಸಮುದಾಯದ ಮುಖಂಡರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲು ಸಾಧ್ಯವಾಯಿತು ಅಂತ ತಿಳಿಸಿದರು. ಶಿಡ್ಲಘಟ್ಟ ಕ್ಷೇತ್ರದ ರೈತ ಬಾಂಧವರ ಏಳಿಗೆಗಾಗಿ ಪ್ರಾರ್ಥಿಸಿದ ಅವರು ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳನ್ನು ನೆನೆದರು. ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಭಗವಂತನು ಉತ್ತಮ ವಿದ್ಯಾಬುದ್ಧಿ ನೀಡಲಿ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಮೊರೆ ಇಟ್ಟರು. ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದಾಗಿ ಸೇರಿ ಈ ಕಾರ್ಯಕ್ರಮ ನಡೆಸುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿದರು. ಬೆಳಗಿನಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಅಭಿಷೇಕ ಅಲಂಕಾರಗಳು ನಡೆದವು. ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಜನರು ಶಿಸ್ತುಬದ್ಧವಾಗಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಮೊದಲಿಗೆ ಚಿಕ್ಕದಾಸೇನಹಳ್ಳಿಯ ನರಸಿಂಹಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯ ಕಮಿಟಿಯವರು ನರಸಿಂಹಮೂರ್ತಿಯವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, ದಿವಂಗತ ಸತ್ಯನಾರಾಯಣ, ರಾಜಲಕ್ಷ್ಮಿ ಮಕ್ಕಳಾದ ಸುನಿಲ್ ಕುಮಾರ್ ಮತ್ತು ವರುಣ್, ನರಸಿಂಹ ದ್ಯಾವಪ್ಪ, ಬಿಎಂ ಕೃಷ್ಣ, ಹರಿಕೃಷ್ಣ, ಗೋಪಾಲ್, ನಾಗೇಶ್, ಅನಿಲ್ ಕುಮಾರ್, ಹರೀಶ್, ವೆಂಕಟೇಶ್ ಸೇರಿದಂತೆ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಕದಿರಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಆಯುಷು, ಆರೋಗ್ಯ, ನೆಮ್ಮದಿ ಆಗಲಿ. ವಿದ್ಯಾವಂತರು, SLC ಯಾರಿದೆ, PUC ಯಾರು, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ, ಆಯಿತಾ? ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಎಜುಕೇಷನ್ ಕಡೆ ತುಂಬ ಫೋಕಸ್ ಕೊಡಿ. PUC ಯಾರಿಲ್ಲಿ? ಇಲ್ಲಿ ಎಕ್ಸಾಮ್ ಎಲ್ಲ ನಡೀತಾ ಇದೆ. ಈಗ ಚೆನ್ನಾಗಿ PUC ಸ್ಟೂಡೆಂಟ್ಗೆ ಈಗ ಆಲ್ರೆಡಿ ಎಕ್ಸಾಮ್ಸ್ ನಡೀತಾ ಇದೆ. ಚೆನ್ನಾಗಿಲ್ಲ, ಓದಿ ಚೆನ್ನಾಗಿ ಬರೀಬೇಕು. ಓಕೆ, ನಮ್ಮ ದೇಶ ಮುಖ್ಯ, ನಾಡು ಮುಖ್ಯ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಇದು ನಮ್ಮ ಮನೆ ದೇವರ ಹಬ್ಬ ಕದಿರಿ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ನಾವು ತುಂಬ ದಿವಸದಿಂದ, ಅಂದರೆ ನಮ್ಮ ತಾತ ಮುತ್ತಾತರು ಎಲ್ಲರೂ ಆಚರಿಸಿದಂಥ ಹಬ್ಬ ಇದು. ಈ ಹಬ್ಬ ವಿಶೇಷ ಅಂತ ಹೇಳಿದ್ರೆ, ನಾವು ಆವಾಗ ನಮ್ಮ ತಾತ ಮುತ್ತಂದರೆಲ್ಲ ಊರಿಗೆ ಕರೆದು ಬಡಬಗ್ಗರಿಗೆಲ್ಲ ಸ್ವಲ್ಪ ಅನ್ನದಾನ ಇವೆಲ್ಲ ಮಾಡ್ತಾಯಿದ್ವಿ, ಅನ್ನ ಸಂತರ್ಪಣೆ ಓಕೆ ಮಾಡ್ತಾಯಿದ್ವಿ. ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾಯಿದ್ವಿ. ಇಲ್ಲಿ ಈಗ ನಮಗೆ ನಾಚಗಾನಹಳ್ಳಿ, ಪಿಲ್ಲಗುಂಡ್ಲಹಳ್ಳಿ ಎಲ್ಲ ಸೇರಿಸಿ ನಮ್ಮ ರೆಡ್ಡಿಯವರು ನಮ್ಮನ್ನು ರಿಕ್ವೆಸ್ಟ್ ಮಾಡೋದು, ಈ ಥರ ಇಲ್ಲಿ ಅನ್ನ ಸಂತರ್ಪಣೆ ನಡೆಸಬೇಕು. ಇಲ್ಲಿ ಅನ್ನ ಸಂತರ್ಪಣೆ ಆಯೋಜಿಸಿದ್ದೀವಿ. ಆ ಭಗವಂತ ಈ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ, ಮತ್ತು ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನಮ್ಮ PUC ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲೆಂದು ಆ ಚೆನ್ನಕೇಶ್ವರನಲ್ಲಿ ಪ್ರಾರ್ಥಿಸಿದ್ದೇನೆ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆ ಭಗವಂತನ ಕೃಪೆನೂ ಇರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸಿದ್ದೇನೆ. ಧನ್ಯವಾದಗಳು. ಚಿಕ್ಕದು ಗುಡಿಯಾಗಿದೆ, ನಮ್ಮ ತಾತೆಯವರ ಆಸೆ ಕಟ್ಟಬೇಕು ದೇವಸ್ಥಾನ. ಸೊ ಇದನ್ನು ನಮ್ಮ ತಂದೆಯವರು ಆಸೆಯನ್ನು ಪೂರೈಸಿದ್ದಾರೆ. ಊರವರೆಲ್ಲ ಸೇರಿ
ಅವರ ಸಹಕಾರದಿಂದ ಒಂದು ದೇವಸ್ಥಾನ ಅಂತ ಮಾಡಿದ್ದೀವಿ. ಮೂರಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನಾವು ಹೇಳಿದ್ರು ಸ್ವಂತ ಓನ್ ಬಿಸ್ನೆಸ್ ಏನು ಮಾಡಿರೋದು, ಯಾವ ಹತ್ರ ಇದು ಮಾಡಿಲ್ಲ. ಏನೋ ಬಂದಿರೋ ಕಾರ್ಯಕರ್ತರಿಗೆ ನಾವು ಜನ ಊಟ ಹಾಕ್ತೀವಿ, ನಾವು ಹೇಳ್ತೀವಿ ದಿನ ನಾವು ನೋಡ್ಕೊತಾ ಇದ್ದೀವಿ ದೇವಸ್ಥಾನ. ಬರೋರು ಯಾರು ಬಂದ್ರೂ ನಾವು ಇಲ್ಲಿ ಕೆಲಸ ಚೌಟ್ರಿ ಇದೆ ಮದುವೆಗಳಿಗೆ, ಅದು ಬಡವರಿಗೆ ಸ್ವಲ್ಪ 5,000ರಿಂದ 6,000 ಇಕ್ಕಿದ್ದೀವಿ ಚೌಟ್ರಿ ಅಷ್ಟೇ ಇಕ್ಕಿರೋದು. ನಾವು ಮದುವೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೇ.